ಎಜೆ ನ್ಯೂಸ್ಗೆ ಸ್ವಾಗತ. ನನ್ನ ಒಳಗೆ ಇರುವ ದ್ವೇಷ, ಅಸೂಹೆ, ಕಾಮ, ಮೋಹ ದೂರವಾಗಲಿ. ಅದೇ ನನ್ನ ಶತ್ರು ಕೆಟ್ಟ ಗುಣಗಳು ದೂರವಾಗಬೇಕು ಎಂದು ಕಪಿಲೇಶ್ವರ ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಶನಿವಾರ ಕಪಿಲೇಶ್ವರ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮಿಂದ ಕೆಟ್ಟದಾಗಬಾರದು, ನಮ್ಮಿಂದ ಒಳ್ಳೆಯದಾಗಬೇಕು, ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರದು ಎಂದು ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದಿದ್ದಾರೆ. ನಮ್ಗೆ ಇಲ್ಲಿಗೆ ನನ್ನೊಳಗಿರುವ ದ್ವೇಷ, ಅಸೂಯೆ, ಕ್ರೋಧ, ಕಾಮ, ಮೋಹ, ಮದ ಇದು ದೂರ ಆಗಲಿ. ಅದೇ ನಮಗಿರುವಂಥ ಶತ್ರು, ಇನ್ಯಾವುದೂ ಇಲ್ಲ. ನಾನು ಹೊರಗಡೆ ಯಾರನ್ನೂ ಶತ್ರುಗಳು ಅಂತ ಭಾವಿಸೋದಿಲ್ಲ. ಎಲ್ಲವೂ ಆಯಾ ನಿಮಿತ್ತ ಮಾತ್ರ. ನಮ್ಮೊಳಗೆ ಯಾವುದಿದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ. ಕಪಿಲೇಶ್ವರನಲ್ಲಿ ಏನು ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಹತ್ರ ಹೋದಾಗ ಏನು ಕೇಳಬೇಕು ಅಂತ ಅನ್ಸೋದಿಲ್ಲ. ದಂಪತಿ ಸಮೇತ ನಮ್ಮಿಂದ ಒಳ್ಳೇದು ಮಾಡಿಸ್ಲಿ, ನಮಗೂ ಒಳ್ಳೇದಾಗ್ಲಿ. ದಂಪತಿ ಸಮೇತವನ್ನು ಈ ಒಂದು ವಿಶೇಷ ಪೂಜೆ ಆ ಥರ ಯಾವುದನ್ನು ಇದಿಲ್ಲ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಸರ್, ಈಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂಥದ್ದು. ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರು ಮತ್ತು ಯಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿ. ನಾನು ಆ ವಿಷಯದ ಬಗ್ಗೆ ಏನೂ ಪ್ರತಿಕ್ರಿಯಿಸಕ್ಕೆ ಬಯಸೋದಿಲ್ಲ. ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.